ನೀರಲ್ಲಿ ನೆನೆಸಿದ್ರೂ ಹಾಳಾಗಲ್ಲ, ಎಷ್ಟೇ ಎಳೆದ್ರೂ ಹರಿಯಲ್ಲ. ನಿಮ್ಮ ಜೇಬಿನಲ್ಲಿರುವಂತಹ 10 ಮತ್ತು 20 ರೂಪಾಯಿ ನೋಟುಗಳು ಇನ್ಮುಂದೆ ಪ್ಲಾಸ್ಟಿಕ್ ಆಗಿ ಬದಲಾಗಲಿವೆ. RBIನ ಈ 3,000 ಕೋಟಿಯ ಮಾಸ್ಟರ್ ಪ್ಲಾನ್ನಿಂದ ಹಳೆ ನೋಟುಗಳು ಬ್ಯಾನ್ ಆಗುತ್ತಾ? ಇದರಿಂದ ದೇಶಕ್ಕೆ ಸಾವಿರಾರು ಕೋಟಿ ಉಳಿತಾಯ ಆಗುವುದು ಹೇಗೆ? ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ಇದೀಗ ದೇಶದಲ್ಲಿ ಪ್ಲಾಸ್ಟಿಕ್ ಅಂದ್ರೆ ಪಾಲಿಮರ್ ನೋಟುಗಳ ಫೀಲ್ಡ್ ಟ್ರಯಲ್ ಶೀಘ್ರದಲ್ಲೇ ಶುರುವಾಗಲಿದೆ. RBI ಸಲ್ಲಿಸಿದ ಈ ಪ್ರಪೋಸಲ್ಗೆ ಕೇಂದ್ರ ಸರ್ಕಾರ ಕೂಡ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 2009ರಲ್ಲಿ ಮೊದಲ ಬಾರಿಗೆ ಬಂದಿದ್ದ ಈ ಪ್ಲಾಸ್ಟಿಕ್ ನೋಟುಗಳ ಪ್ಲಾನ್ಗೆ ಈಗ ಜೀವ ಸಿಕ್ಕಂತಾಗಿದೆ. RBI ಬರೋಬ್ಬರಿ 200 ಕೋಟಿ ಪ್ಲಾಸ್ಟಿಕ್ ನೋಟುಗಳನ್ನು ಮಾರುಕಟ್ಟೆಗೆ ತರಲು ರೆಡಿಯಾಗಿದೆ. ಹಾಗಾದ್ರೆ ಈ ಪ್ಲಾಸ್ಟಿಕ್ ನೋಟುಗಳನ್ನು ಪ್ರಿಂಟ್ ಮಾಡೋಕೆ ಎಷ್ಟು ಖರ್ಚಾಗುತ್ತೆ? ಹಳೆ ಪೇಪರ್ ನೋಟುಗಳನ್ನು ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತಾ? ಪ್ಲಾಸ್ಟಿಕ್ ನೋಟುಗಳಲ್ಲಿ ಏನೇನು ಸ್ಪೆಷಲ್ ಸೆಕ್ಯೂರಿಟಿ ಫೀಚರ್ಸ್ ಇರಲಿವೆ? ಸರ್ಕಾರಕ್ಕೆ ಇದರಿಂದ ಸಾವಿರಾರು ಕೋಟಿ ರೂಪಾಯಿ ಉಳಿತಾಯ ಆಗುವುದು ಹೇಗೆ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ನಾನು ಶಿವಮೂರ್ತಿ ಸರ್ಬಾ. 10 ರೂಪಾಯಿ 20 ರೂಪಾಯಿ ಪ್ಲಾಸ್ಟಿಕ್ ನೋಟುಗಳ ಫೀಲ್ಡ್ ಟ್ರಯಲ್. 200 ಕೋಟಿ ನೋಟುಗಳು, 3,000 ಕೋಟಿ ಯೋಜನೆ. ಎಸ್ ವೀಕ್ಷಕರೇ, ಭಾರತದ ಕರೆನ್ಸಿ ವ್ಯವಸ್ಥೆಯಲ್ಲಿ ಇದೊಂದು ಅತ್ಯಂತ ಪ್ರಮುಖವಾದ ಹೆಜ್ಜೆಯಾಗಿದೆ. ಕೇಂದ್ರ ಸರ್ಕಾರವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ಬ್ಯಾಂಕ್ ನೋಟುಗಳ ಫೀಲ್ಡ್ ಟ್ರಯಲ್ ನಡೆಸುವ ಪ್ರಪೋಸಲ್ಗೆ ಅನುಮೋದನೆಯನ್ನ ಕೊಟ್ಟಿದೆ. ಈ ಪೈಲಟ್ ಪ್ರಾಜೆಕ್ಟ್ ಅಡಿಯಲ್ಲಿ RBI 10 ರೂಪಾಯಿ ಮತ್ತು 20 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಪ್ರಿಂಟ್ ಮಾಡಿ ಪರೀಕ್ಷಿಸಲಿದೆ. RBIನ ಪ್ಲಾನ್ ಪ್ರಕಾರ ಒಟ್ಟು 100 ಕೋಟಿ ಸಂಖ್ಯೆಯ 10 ರೂಪಾಯಿ ಪಾಲಿಮರ್ ನೋಟುಗಳು ಮತ್ತು 100 ಕೋಟಿ ಸಂಖ್ಯೆಯ 20 ರೂಪಾಯಿ ಪಾಲಿಮರ್ ನೋಟುಗಳನ್ನು ಮಾರುಕಟ್ಟೆಗೆ ಬಿಡಲಾಗುತ್ತೆ. ಅಂದರೆ ಒಟ್ಟು 200 ಕೋಟಿ ಪ್ಲಾಸ್ಟಿಕ್ ನೋಟುಗಳು ಚಲಾವಣೆಗೆ ಬರಲಿವೆ. ಈ ಇಡೀ ಪೈಲಟ್ ಪ್ರಾಜೆಕ್ಟ್ನ ಒಟ್ಟು ಮೌಲ್ಯ ಬರೋಬ್ಬರಿ 3,000 ಕೋಟಿ ರೂಪಾಯಿಗಳು. ಇನ್ನು ಈ ನಿರ್ಧಾರ ದಿಢೀರನೆ ಬಂದಿದ್ದಲ್ಲ. RBIನ ಕರೆನ್ಸಿ ಪ್ರಿಂಟಿಂಗ್ ಸಬ್ಸಿಡಿಯರಿ ಅಂದ್ರೆ ನೋಟು ಮುದ್ರಣ ಮಾಡುವಂತಹ ಅಂಗಸಂಸ್ಥೆಯಾದ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಇತ್ತೀಚೆಗಷ್ಟೇ ಎಂಬೆಡೆಡ್ ಸೆಕ್ಯೂರಿಟಿ ಫೀಚರ್ಸ್ ಇರೋ ಸ್ಪೆಷಲೈಸ್ಡ್ ಪಾಲಿಮರ್ ಸಬ್ಸ್ಟ್ರೇಟ್ ಪೂರೈಕೆಗಾಗಿ ಜಾಗತಿಕ ಮಟ್ಟದಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟರೆಸ್ಟ್ ಆಹ್ವಾನಿಸಿತ್ತು. ಇದಾದ ಕೆಲವೇ ವಾರಗಳಲ್ಲಿ ಕೇಂದ್ರ ಸರ್ಕಾರ ಈ ಫೀಲ್ಡ್ ಟ್ರಯಲ್ಗೆ ಅಪ್ರೂವಲ್ ಕೊಟ್ಟಿದೆ. ಇದು ಪ್ಲಾಸ್ಟಿಕ್ ಕರೆನ್ಸಿಯನ್ನ ಟೆಸ್ಟ್ ಮಾಡೋಕೆ ಭಾರತ ಇಡುತ್ತಿರುವಂತಹ ಅತ್ಯಂತ ದೊಡ್ಡ ಹೆಜ್ಜೆ ಇದಾಗಿದೆ. ಭಾರತದಲ್ಲಿ ಈಗ ಯಾಕೆ ಪ್ಲಾಸ್ಟಿಕ್ ನೋಟುಗಳು ಹರಿಯಲ್ಲ, ಕೊಳೆಯಾಗಲ್ಲ, ನೀರಲ್ಲೂ ಹಾಳಾಗಲ್ಲ? ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು. RBI ಪೇಪರ್ ನೋಟುಗಳನ್ನು ಬಿಟ್ಟು ಈ ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ನೋಟುಗಳನ್ನೇ ಯಾಕೆ ತರಲು ಹೊರಟಿದೆ ಅಂತ. ಇದರ ಸಿಂಪಲ್ ಉದ್ದೇಶ ಏನಂದ್ರೆ ಕರೆನ್ಸಿ ನೋಟುಗಳ ಆಯುಷ್ಯವನ್ನ ಹೆಚ್ಚಿಸುವುದು. ಅಂದ್ರೆ ನೋಟುಗಳು ಹೆಚ್ಚು ಕಾಲ ಬಾಳಿಕೆ ಬರುವಂತೆ ಮಾಡುವುದು. ಈ ಪಾಲಿಮರ್ ಬ್ಯಾಂಕ್ ನೋಟುಗಳನ್ನು ಬೈ ಆಕ್ಸಿಯಲಿ ಓರಿಯೆಂಟೆಡ್ ಪಾಲಿಪ್ರೊಪಲಿನ್ ಎಂಬ ವಿಶೇಷವಾದ ಪ್ಲಾಸ್ಟಿಕ್ ಮೆಟೀರಿಯಲ್ ನಿಂದ ತಯಾರು ಮಾಡಲಾಗ್ತಿದೆ. ನಾವಿಂದು ಬಳಸುತ್ತಿರುವ ಸಾಮಾನ್ಯ ಕಾಟನ್ ಪೇಪರ್ ನೋಟುಗಳಿಗೆ ಹೋಲಿಸಿದರೆ ಈ ಪಾಲಿಮರ್ ನೋಟುಗಳು ತೇವಾಂಶ ಅಥವಾ ನೀರು, ಕೊಳೆ, ಪದೇ ಪದೇ ಮಡಚುವುದು ಮತ್ತು ಹರಿದು ಹೋಗುವುದಕ್ಕೆ ಅತ್ಯಂತ ಬಲವಾದ ಪ್ರತಿರೋಧವನ್ನು ಒಡ್ಡುತ್ತವೆ. ಅಂದ್ರೆ ಇವು ನೀರಲ್ಲಿ ನೆನೆದ್ರೂ ಕೂಡ ಹಾಳಾಗಲ್ಲ, ತಕ್ಕ ಮಟ್ಟಿಗೆ ಹರಿಯಲು ಹೋದ್ರೂ ಕೂಡ ಹರಿಯಲ್ಲ. ಅಷ್ಟೇ ಅಲ್ಲ, ಪಾಲಿಮರ್ ನೋಟುಗಳು ಟ್ರಾನ್ಸ್ಪರೆಂಟ್ ವಿಂಡೋಸ್ ಮತ್ತು ಸಬ್ಸ್ಟ್ರೇಟ್ ನಲ್ಲಿ ಅಳವಡಿಸಲಾದ ಸುಧಾರಿತ ಸೆಕ್ಯೂರಿಟಿ ಫೀಚರ್ಗಳನ್ನು ಬೆಂಬಲಿಸುತ್ತೆ. ಇದರಿಂದ ಫೇಕ್ ನೋಟುಗಳನ್ನು ಪ್ರಿಂಟ್ ಮಾಡುವುದು ತೀರಾ ಕಷ್ಟವಾಗುತ್ತೆ. ಹಾಗಾದರೆ 10 ರೂಪಾಯಿ ಮತ್ತು 20 ರೂಪಾಯಿ ನೋಟುಗಳನ್ನೇ ಯಾಕೆ ಆರಿಸಿಕೊಳ್ಳಲಾಯಿತು? ಭಾರತದಲ್ಲಿ 10 ಮತ್ತು 20 ರೂಪಾಯಿಗಳಂತಹ ಕಡಿಮೆ ಮೌಲ್ಯದ ನೋಟುಗಳು ಅತ್ಯಂತ ಹೆಚ್ಚಾಗಿ ಜನರಿಗೆ ಚಲಾವಣೆ ಆಗ್ತಿವೆ. ಹೀಗಾಗಿ ಇವು ಬೇಗನೆ ಕೊಳೆ ಆಗ್ತಿವೆ, ಹರಿದು ಹೋಗ್ತಿವೆ ಮತ್ತು ಹಾಳಾಗ್ತಿವೆ. ಅದಕ್ಕಾಗಿಯೇ ಇವುಗಳನ್ನ ಈ ಹೊಸ ಫೀಲ್ಡ್ ಟ್ರಯಲ್ಗೆ ಅತ್ಯಂತ ಸೂಕ್ತವಾದ ನೋಟುಗಳೆಂದು RBI ಆಯ್ಕೆ ಮಾಡಿದೆ. ಪ್ಲಾಸ್ಟಿಕ್ ನೋಟ್ಸ್ ಪ್ರಿಂಟಿಂಗ್ ಕಾಸ್ಟ್ ಎಷ್ಟು? ಈಗ ಮುಖ್ಯ ವಿಚಾರಕ್ಕೆ ಬರೋಣ. ನಾವು ಇಷ್ಟೊತ್ತು ಹೇಳಿದ್ದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಆದರೆ ಪ್ರಿಂಟಿಂಗ್ ಕಾಸ್ಟ್ ಪ್ಲಾಸ್ಟಿಕ್ ನೋಟುಗಳನ್ನು ಮುದ್ರಿಸುವುದು ಪೇಪರ್ ನೋಟುಗಳಿಗಿಂತ ದುಬಾರಿಯೇ? ಖಂಡಿತ ಹೌದು. ಜಾಗತಿಕವಾಗಿ ನೋಡಿದರೆ ಪಾಲಿಮರ್ ಬ್ಯಾಂಕ್ ನೋಟುಗಳಿಗಿಂತ ಶೇಕಡ 30ರಿಂದ 60ರಷ್ಟು ಹೆಚ್ಚು ವೆಚ್ಚವಾಗುತ್ತದೆ. ಯಾಕಂದ್ರೆ ಇವುಗಳಿಗೆ ಪ್ರತ್ಯೇಕ ಪ್ಲಾಸ್ಟಿಕ್ ಸಬ್ಸ್ಟ್ರೇಟ್ಗಳು, ಅತ್ಯಂತ ಸಂಕೀರ್ಣವಾದ ಪ್ರಿಂಟಿಂಗ್ ಟೆಕ್ನಾಲಜಿ ಮತ್ತು ಸುಧಾರಿತ ಸೆಕ್ಯೂರಿಟಿ ಫೀಚರ್ಗಳು ಬೇಕಾಗುತ್ತವೆ. ಕೆಲವು ದೇಶಗಳಲ್ಲಂತೂ ಅತ್ಯಂತ ಕಡಿಮೆ ಮೌಲ್ಯದ ಪಾಲಿಮರ್ ನೋಟುಗಳನ್ನು ಮುದ್ರಿಸುವ ವೆಚ್ಚವು ಆ ನೋಟಿನ ಫೇಸ್ ವ್ಯಾಲ್ಯೂ ಅಂದರೆ ಮುಖಬೆಲೆಯ ಕಾಲು ಭಾಗದಷ್ಟು ಅಂದರೆ ಶೇಕಡ 20ರಿಂದ 24ರಷ್ಟು ಇರುತ್ತೆ. ಇದು ಆರ್ಥಿಕವಾಗಿ ಲಾಭದಾಯಕವೇ ಎಂಬ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಭಾರತ ಸರ್ಕಾರ ಅಥವಾ RBI ತನ್ನ ಪ್ರತಿಯೊಂದು ಮುಖಬೆಲೆಯ ನೋಟಿನ ಪ್ರಿಂಟಿಂಗ್ ವೆಚ್ಚ ಎಷ್ಟು ಎಂಬುದನ್ನು ಅಧಿಕೃತವಾಗಿ ಬಹಿರಂಗಪಡಿಸುವುದಿಲ್ಲ. ಆದರೂ RBIನ ವಾರ್ಷಿಕ ವರದಿಗಳನ್ನು ಗಮನಿಸಿದರೆ ಸೆಕ್ಯೂರಿಟಿ ಪ್ರಿಂಟಿಂಗ್ ವೆಚ್ಚ ಎಷ್ಟಾಗಿದೆ ಎಂಬ ಮಾಹಿತಿ ಸಿಗುತ್ತೆ. ವರ್ಷಕ್ಕೆ 5,000 ಕೋಟಿ ಉಳಿತಾಯ ಸಾಧ್ಯವೇ?
2024ರ ಆರ್ಥಿಕ ವರ್ಷದಲ್ಲಿ RBI ನೋಟು ಮುದ್ರಣಕ್ಕೆ 5,101 ಕೋಟಿ ರೂಪಾಯಿ ವೆಚ್ಚ ಮಾಡಿತ್ತು. 2025ರ ಆರ್ಥಿಕ ವರ್ಷದಲ್ಲಿ ಈ ವೆಚ್ಚ ಬರೋಬ್ಬರಿ 6,373 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. ಇನ್ನು 2026ರ ಆರ್ಥಿಕ ವರ್ಷದಲ್ಲಿ ಭದ್ರತಾ ಮುದ್ರಣ ವೆಚ್ಚ 4,875 ಕೋಟಿ ರೂಪಾಯಿಯಷ್ಟಿದೆ. ಪ್ರಸ್ತುತ ಅಂದಾಜಿನ ಪ್ರಕಾರ ಭಾರತದಲ್ಲಿ ಪೇಪರ್ ನೋಟು ಒಂದನ್ನು ಮುದ್ರಿಸಲು ಮುಖಬೆಲೆಗೆ ಅನುಗುಣವಾಗಿ 1 ರೂಪಾಯಿಯಿಂದ 3 ರೂಪಾಯಿ ವೆಚ್ಚವಾಗುತ್ತೆ. ಅದೇ ಪಾಲಿಮರ್ ನೋಟುಗಳಿಗೆ ಅದೇ ಲೆಕ್ಕಾಚಾರ ಅನ್ವಯಿಸಿದರೆ ಆರಂಭದಲ್ಲಿ ಒಂದು ನೋಟಿಗೆ ಸುಮಾರು 1.30 ರೂಪಾಯಿಯಿಂದ 4.80 ರೂಪಾಯಿ ವೆಚ್ಚವಾಗಬಹುದು. ಇದು ಅಧಿಕೃತ RBI ಅಂಕಿ ಅಂಶವಲ್ಲದಿದ್ರೂ ಕೂಡ ಚಾಲ್ತಿಯಲ್ಲಿರುವ ಅಂದಾಜಾಗಿದೆ. ಆದರೆ ಪ್ರಿಂಟಿಂಗ್ ಕಾಸ್ಟ್ ಹೆಚ್ಚಿದ್ರೂ ಕೂಡ ಇದರಿಂದ ಸರ್ಕಾರಕ್ಕೆ ಹಣ ಉಳಿತಾಯವಾಗುತ್ತದೆಯೇ? ಖಂಡಿತ ಸಾಧ್ಯವಿದೆ. ಪಾಲಿಮರ್ ನೋಟುಗಳು ಕಾಟನ್ ಪೇಪರ್ ನೋಟುಗಳಿಗಿಂತ ಸುಮಾರು 2.5 ರಿಂದ 4 ಪಟ್ಟು ಹೆಚ್ಚು ಕಾಲ ಚಲಾವಣೆಯಲ್ಲಿ ಇರುತ್ತೆ. ಭಾರತದಲ್ಲಿ ಪ್ರತಿ ವರ್ಷ ಹಾಳಾದ ಕೊಳೆಯಾದ ಸುಮಾರು 2,000 ಕೋಟಿಯಿಂದ 2,400 ಕೋಟಿಯಷ್ಟು ಬ್ಯಾಂಕ್ ನೋಟುಗಳನ್ನು ನಾಶಪಡಿಸಲಾಗುತ್ತೆ. ಇದರಲ್ಲಿ ಹೆಚ್ಚಿನವು ಕಡಿಮೆ ಮೌಲ್ಯದ ನೋಟುಗಳೇ ಆಗಿರುತ್ತೆ. ಹಾಗೂ ಹೊಸ ಕರೆನ್ಸಿಗಳನ್ನು ರಿಫ್ಯೂಯಲ್ ಮಾಡಲು ಭಾರತವು ಪ್ರತಿ ವರ್ಷ ಸುಮಾರು 5,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಿದೆ. ಒಂದು ವೇಳೆ ಭಾರತೀಯ ವಾತಾವರಣ ಮತ್ತು ಬಳಕೆಯ ಪರಿಸ್ಥಿತಿಯಲ್ಲೂ ಕೂಡ ಪಾಲಿಮರ್ ನೋಟುಗಳು ಇತರ ದೇಶಗಳಂತೆ 2.5 ರಿಂದ 4 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬಂದರೆ ರಿಫ್ಯೂಯಲ್ ಮತ್ತು ಪ್ರಿಂಟಿಂಗ್ ಸೈಕಲ್ ಕಡಿಮೆಯಾಗಿ ದೀರ್ಘಾವಧಿಯಲ್ಲಿ ಅವುಗಳ ಹೆಚ್ಚಿನ ಉತ್ಪಾದನಾ ವೆಚ್ಚವು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಪ್ಲಾಸ್ಟಿಕ್ ನೋಟುಗಳಲ್ಲಿ ಏನೇನು ಸೆಕ್ಯೂರಿಟಿ ಫೀಚರ್ಸ್? ವೀಕ್ಷಕರೇ, ಪಾಲಿಮರ್ ನೋಟುಗಳ ಇನ್ನೊಂದು ಬಹುದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅವುಗಳ ಸೆಕ್ಯೂರಿಟಿ ಫೀಚರ್ಗಳು. RBIನ ನೋಟು ಮುದ್ರಣ ಸಂಸ್ಥೆಯಾದ BRBNMPL ಆಹ್ವಾನಿಸಿರುವಂತಹ ಎಕ್ಸ್ಪ್ರೆಷನ್ ಆಫ್ ಇಂಟರೆಸ್ಟ್ ಪ್ರಕಾರ ಭಾರತ ತರಲಿರುವಂತಹ ಪಾಲಿಮರ್ ಸಬ್ಸ್ಟ್ರೇಟ್ ಶೀಟ್ಗಳಲ್ಲಿ ಸುಧಾರಿತ ಸೆಕ್ಯೂರಿಟಿ ಫೀಚರ್ಗಳನ್ನು ಒಳಗೊಂಡಿರಲಿದೆ. ಪಾಲಿಮರ್ ನೋಟುಗಳು ಸಾಮಾನ್ಯ ಪೇಪರ್ ನೋಟುಗಳಿಗಿಂತ ವಿಭಿನ್ನ ಹಾಗೂ ಸಂಕೀರ್ಣ ಸೆಕ್ಯೂರಿಟಿ ಫೀಚರ್ಗಳನ್ನು ಅಳವಡಿಸಲು ಸಹಕಾರಿಯಾಗಿವೆ. ಈ ಪಾಲಿಮರ್ ನೋಟುಗಳಲ್ಲಿ ಏನೇನು ಪ್ರಮುಖ ಫೀಚರ್ಗಳು ಇರಲಿವೆ ಅಂತ ಗಮನಿಸಿದರೆ ನಿಮಗೆ ಪಕ್ಕದ ಸ್ಕ್ರೀನ್ನಲ್ಲಿ ಕಾಣಿಸಬಹುದು. ಆ ಎಲ್ಲ ಫೀಚರ್ಗಳು ಕೂಡ ಇಲ್ಲಿ ಇರಲಿವೆ. ಮೊದಲನೇದಾಗಿ ಈಗಾಗಲೇ ಹೇಳಿದಂತೆ ಟ್ರಾನ್ಸ್ಪರೆಂಟ್ ಅಥವಾ ಕ್ಲಿಯರ್ ಮ್ಯಾಗ್ನೆಟಿಕ್ ಸ್ಯೂಡೋ ಥ್ರೆಡ್ ಇರುತ್ತೆ. ಮೆಟಾಲಿಕ್ ನ್ಯೂಮರಲ್ಸ್ ಅಂದರೆ ಲೋಹದ ಸಂಖ್ಯೆಗಳು ಮತ್ತು ಮೆಟಾಲಿಕ್ ಓವರ್ಲೇಗಳು ಇರಲಿವೆ. ಶಾಡೋ ಇಮೇಜಸ್ ಇರಲಿವೆ. ಐರಿಡಿಸೆಂಟ್ ಪ್ಯಾಟರ್ನ್ಗಳು ಮತ್ತು ಬಣ್ಣ ಬದಲಾಯಿಸುವಂತಹ ಅಡ್ವಾನ್ಸ್ಡ್ ಇಂಕ್ ಎಫೆಕ್ಟ್ಗಳು ಕೂಡ ಇರುತ್ತವೆ. ಹೋಲೋಗ್ರಾಮ್ಗಳು ಅಥವಾ ಫೈಲ್ ಪ್ಯಾಚ್ಗಳು ಜೊತೆಗೆ ಮೈಕ್ರೋ ಪ್ರಿಂಟಿಂಗ್, ಫೈನ್ ಲೈನ್ ಪ್ಯಾಟರ್ನ್ಗಳು, ಇಂಟಾಗ್ಲಿಯೋ ಪ್ರಿಂಟಿಂಗ್ ಮತ್ತು ಸ್ಪರ್ಶಿಸಿ ತಿಳಿಯಬಹುದಾದಂತಹ ಟ್ಯಾಕ್ಟೈಲ್ ಎಲಿಮೆಂಟ್ಗಳು ಕೂಡ ಇರಲಿವೆ. ನೋಟುಗಳನ್ನು ವಿಂಗಡಿಸಲು ಮತ್ತು ಫೇಕ್ನೆಸ್ ಇದನ್ನು ಗುರುತಿಸಲು ಮೆಷಿನ್ ರೀಡೇಬಲ್ ಫೀಚರ್ಗಳು ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ನೋಟುಗಳಲ್ಲಿ ಕಾಣಿಸುತ್ತೆ. ಇನ್ನು ಪೇಪರ್ ನೋಟುಗಳಿಗೆ ಹೋಲಿಸಿದರೆ ಪಾಲಿಮರ್ ನೋಟುಗಳ ಬೇಸ್ ಮೆಟೀರಿಯಲ್ನಲ್ಲೇ ಈ ಎಲ್ಲ ಫೀಚರ್ಗಳನ್ನು ಎಂಬೆಡ್ ಮಾಡುವುದರಿಂದ ನಕಲಿ ನೋಟುಗಳನ್ನು ಪ್ರಿಂಟ್ ಮಾಡುವುದು ಅಥವಾ ಕಾಪಿ ಮಾಡುವುದು ತೀರಾ ಕಷ್ಟಕರ. ಇದೇ ಕಾರಣಕ್ಕೆ ಪಾಲಿಮರ್ ನೋಟುಗಳನ್ನು ಬಳಸುವ ದೇಶಗಳಲ್ಲಿ ನಕಲಿ ನೋಟುಗಳ ಹಾವಳಿ ಗಣನೀಯವಾಗಿ ಕಡಿಮೆಯಾಗಿದೆ. ಇನ್ನು ಈ ಸಬ್ಸ್ಟ್ರೇಟ್ ಮೆಟೀರಿಯಲ್ ಆಮದು ಮತ್ತು ಪೂರೈಕೆ ವೆಚ್ಚವು ಉತ್ಪಾದನಾ ವೆಚ್ಚದಲ್ಲೇ ಸೇರಿಕೊಂಡಿರುತ್ತೆ. ಆದಾಗ್ಯೂ ಅದರ ಪ್ರತ್ಯೇಕ ವೆಚ್ಚದ ಶೇಕಡಾವಾರು ವಿವರಗಳನ್ನು RBI ಬಹಿರಂಗಪಡಿಸಿಲ್ಲ. ಮುಂದೆ ಇದು ಗೊತ್ತಾಗಬಹುದು. ಜಗತ್ತಿನಾದ್ಯಂತ ಪ್ಲಾಸ್ಟಿಕ್ ನೋಟುಗಳ ಹವಾ. ಹಾಗಾದ್ರೆ ಈಗ ಭಾರತದಲ್ಲಿ ಮುಂದೆ ಏನಾಗಲಿದೆ? RBI ಈಗ ಈ 200 ಕೋಟಿ ಪಾಲಿಮರ್ ನೋಟುಗಳನ್ನು ಮಾರುಕಟ್ಟೆಗೆ ಬಿಟ್ಟು ಫೀಲ್ಡ್ ಟ್ರಯಲ್ ನಡೆಸಲಿದೆ. ಈ ಟ್ರಯಲ್ ಸಮಯದಲ್ಲಿ ಮುಖ್ಯವಾಗಿ 4 ವಿಷಯಗಳನ್ನು ಪರಿಶೀಲಿಸಲಾಗುತ್ತೆ. ಮೊದಲನೇದಾಗಿ ನೋಟುಗಳ ಡ್ಯೂರಾಬಿಲಿಟಿ ಅಂದ್ರೆ ಬಾಳಿಕೆಯನ್ನು ಪರೀಕ್ಷಿಸಲಾಗುತ್ತೆ. ಎರಡನೇದಾಗಿ ಪಬ್ಲಿಕ್ ಅಕ್ಸೆಪ್ಟೆನ್ಸ್ ಅಂದ್ರೆ ಸಾರ್ವಜನಿಕರು ಈ ಪ್ಲಾಸ್ಟಿಕ್ ನೋಟುಗಳನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದನ್ನು ನೋಡಲಾಗುತ್ತೆ. ಮೂರನೆಯದಾಗಿ ಭಾರತದ ವಿಭಿನ್ನ ಹವಾಮಾನ ಪರಿಸ್ಥಿತಿಗಳಲ್ಲಿ ಅಂದ್ರೆ ಬಿಸಿಲು, ಮಳೆ, ತೇವಾಂಶದಲ್ಲಿ ಇವುಗಳ ಕಾರ್ಯಕ್ಷಮತೆಯನ್ನು ಗಮನಿಸಲಾಗುತ್ತೆ. ನಾಲ್ಕನೆಯದಾಗಿ ಭಾರತದ ಕ್ಯಾಶ್ ಹ್ಯಾಂಡ್ಲಿಂಗ್ ಎಕೋಸಿಸ್ಟಮ್ ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್, ATM ಯಂತ್ರಗಳು ಮತ್ತು ನೋಟು ವಿಂಗಡಣಾ ಯಂತ್ರಗಳಿಗೆ ಇವು ಎಷ್ಟು ಹೊಂದಿಕೊಳ್ಳುತ್ತವೆಯೋ ಎಂಬುದನ್ನು ಕೂಡ RBI ನೋಡುತ್ತೆ. ಈ ಎಲ್ಲಾ ಫೀಲ್ಡ್ ಟ್ರಯಲ್ ರಿಸಲ್ಟ್ಗಳನ್ನು ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡಿದ ನಂತರವೇ ಪಾಲಿಮರ್ ನೋಟುಗಳನ್ನು ನಿಯಮಿತವಾಗಿ ಮಾರುಕಟ್ಟೆಗೆ ಬಿಡಬೇಕೇ ಬೇಡವೇ ಎಂಬುದನ್ನು ರಿಸರ್ವ್ ಬ್ಯಾಂಕ್ ನಿರ್ಧರಿಸಲಿದೆ. ಇನ್ನೊಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಅಂದ ಹಾಗೆ ಈ ಪ್ಲಾಸ್ಟಿಕ್ ನೋಟುಗಳು ಹಾಳಾದ ಮೇಲೆ ಪರಿಸರಕ್ಕೆ ಹಾನಿ ಮಾಡುತ್ತವಾ ಎಂಬ ಅನುಮಾನ ನಿಮಗಿದ್ರೆ ಉತ್ತರ ಇಲ್ಲ. ಇವುಗಳನ್ನು ಸಂಪೂರ್ಣವಾಗಿ ರೀಸೈಕಲ್ ಮಾಡಿ ಬೇರೆ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ತಯಾರಿಸಲು ಬಳಸಬಹುದು. ಆದರೆ ಪ್ಲಾಸ್ಟಿಕ್ ನೋಟುಗಳಲ್ಲಿ ಕೆಲವು ಸಣ್ಣ ಸಮಸ್ಯೆಯೂ ಇದೆ. ಇವುಗಳನ್ನು ಜೇಬಿನಲ್ಲಿ ಮಡಚಿ ಇಡುವುದು ಪೇಪರ್ ನೋಟಿನಷ್ಟು ಸುಲಭವಲ್ಲ. ಹಾಗೂ ಬೇಸಿಗೆಯ ವಿಪರೀತ ಬಿಸಿಗೆ ಇವುಗಳನ್ನು ಒಡ್ಡಿದರೆ ನೋಟುಗಳು ಆಕಾರ ಕಳೆದುಕೊಳ್ಳುವ ಸಾಧ್ಯತೆಯೂ ಕೂಡ ಇರುತ್ತೆ. RBI ಈ ಫೀಲ್ಡ್ ಟ್ರಯಲ್ನಲ್ಲಿ ಇಂತಹ ಸವಾಲುಗಳನ್ನು ಪರೀಕ್ಷಿಸಲಿದೆ.
ಪೇಪರ್ ನೋಟುಗಳು ಬ್ಯಾನ್ ಆಗುತ್ತವಾ? ಇಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖ ಸ್ಪಷ್ಟನೆ ಏನಂದ್ರೆ, ಪೇಪರ್ ನೋಟುಗಳನ್ನ ಬ್ಯಾನ್ ಮಾಡಲಾಗ್ತಾ ಇದೆಯಾ ಅಥವಾ ಹಿಂಪಡೆಯಲಾಗುತ್ತಾ ಎನ್ನುವ ಭಯ ನಿಮಗೆ ಬೇಡ. ಪ್ರಸ್ತುತ ಚಲಾವಣೆಯಲ್ಲಿರುವಂತಹ ಪೇಪರ್ ಬ್ಯಾಂಕ್ ನೋಟುಗಳನ್ನ ವಾಪಸ್ ಪಡೆಯುವ ಯಾವುದೇ ಪ್ರಸ್ತಾಪವಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಟ್ರಯಲ್ ಅವಧಿಯಲ್ಲಿ ಪೇಪರ್ ನೋಟುಗಳು ಮತ್ತು ಪಾಲಿಮರ್ ನೋಟುಗಳು ಎರಡೂ ಒಟ್ಟಿಗೆ ಚಲಾವಣೆಯಲ್ಲಿ ಇರುತ್ತವೆ ಹಾಗೂ ನಿಮ್ಮಲ್ಲಿರುವಂತಹ ಪ್ರಸ್ತುತ 10 ಮತ್ತು 20 ರೂಪಾಯಿ ಪೇಪರ್ ನೋಟುಗಳು ಸಂಪೂರ್ಣವಾಗಿ ಲೀಗಲ್ ಟೆಂಡರ್ ಅಂದ್ರೆ ಸಿಂಧುವಾಗಿರುತ್ತವೆ. ನಿಮಗೆ ಗೊತ್ತಿರಲಿ, ಪ್ರಪಂಚದ ಹಲವು ಪ್ರಮುಖ ದೇಶಗಳು ಈಗಾಗಲೇ ಸಂಪೂರ್ಣವಾಗಿ ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ನೋಟುಗಳಿಗೆ ಶಿಫ್ಟ್ ಆಗಿವೆ. ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲೆಂಡ್, ಯುನೈಟೆಡ್ ಕಿಂಗ್ಡಮ್, ರೊಮೇನಿಯಾ, ವಿಯೆಟ್ನಾಂ, ಬ್ರುನೈ, ಮಾಲ್ಡೀವ್ಸ್ ಮತ್ತು ಬಾರ್ಬಡೋಸ್ ದೇಶಗಳು ತಮ್ಮ ಎಲ್ಲಾ ನೋಟುಗಳನ್ನು ಪಾಲಿಮರ್ ನಲ್ಲೇ ಪ್ರಿಂಟ್ ಮಾಡುತ್ತವೆ. ಇನ್ನು ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್, ಇಂಡೋನೇಷಿಯಾ, ಫಿಲಿಪೈನ್ಸ್, ಚೀನಾ, ಹಾಂಗ್ಕಾಂಗ್, ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ, ದಕ್ಷಿಣ ಆಫ್ರಿಕಾ, ಮೆಕ್ಸಿಕೋ, ಬ್ರೆಜಿಲ್, ಇಸ್ರೇಲ್, ಯುಎಇ ಮತ್ತು ಸೌದಿ ಅರೇಬಿಯಾದಂತಹ ದೇಶಗಳು ಕೆಲವು ನಿರ್ದಿಷ್ಟ ಮುಖಬೆಲೆಯ ನೋಟುಗಳಿಗೆ ಪಾಲಿಮರ್ ತಂತ್ರಜ್ಞಾನವನ್ನು ಬಳಸುತ್ತಿವೆ. ಒಟ್ಟಿನಲ್ಲಿ ಆರ್ಬಿಐನ ಈ ಪಾಲಿಮರ್ ನೋಟುಗಳ ಯೋಜನೆ ಆರಂಭದಲ್ಲಿ ಪ್ರಿಂಟಿಂಗ್ ವೆಚ್ಚವನ್ನು ಹೆಚ್ಚಿಸಿದರೂ ಕೂಡ ನೋಟುಗಳು 2.5 ರಿಂದ 4 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರುವುದರಿಂದ ದೀರ್ಘಾವಧಿಯಲ್ಲಿ ನೋಟುಗಳ ಮರುಪೂರಣ ಮತ್ತು ನಾಶಪಡಿಸುವ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸುವ ನಿರೀಕ್ಷೆ ಇದೆ. ಭಾರತದ ಹವಾಮಾನ ಮತ್ತು ಚಲಾವಣೆಯ ಪರಿಸ್ಥಿತಿಯಲ್ಲಿ ಈ ಪ್ಲಾಸ್ಟಿಕ್ ನೋಟುಗಳು ಎಷ್ಟು ಯಶಸ್ವಿಯಾಗಲಿವೆ ಎಂಬುದನ್ನು ಕೂಡ ಈ ಫೀಲ್ಡ್ ಟ್ರಯಲ್ ನಿರ್ಧರಿಸಲಿದೆ. ಭಾರತದಲ್ಲಿ 10 ಮತ್ತು 20 ರೂಪಾಯಿ ಪ್ಲಾಸ್ಟಿಕ್ ನೋಟುಗಳು ಬರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪ್ಲಾಸ್ಟಿಕ್ ನೋಟುಗಳು ಪೇಪರ್ ನೋಟುಗಳಿಗಿಂತ ಉತ್ತಮವೇ? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.